ಇಳಿವಯಸ್ಸಿನಲ್ಲಿ ಎರಡನೇ ಮದುವೆ ಆಗಲು ಮುಂದಾದ ಅಪ್ಪನನ್ನೇ ಕೊಂದು ಸುಟ್ಟು ಹಾಕಿದ ಘಟನೆ ರಾಮನಗರದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಜಿಲ್ಲೆಯ ಬನ್ನಿಗುಪ್ಪೆಯ ನಿವಾಸಿ ಮಹಾಲಿಂಗಯ್ಯನನ್ನ ಆತನ ಮಕ್ಕಳಾದ ಕುಮಾರ್ ಮತ್ತು ಮಂಜುನಾಥ್ ಕೊಂದು ಬೈಕ್ ಸಮೇತ ಸುಟ್ಟು ಹಾಕಿದ್ದಾರೆ. ತೆಂಗಿನಕಲ್ಲು ಅರಣ್ಯ ಪ್ರದೇಶದ ಅಕ್ಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 14ರಂದು ಈ ಕೃತ್ಯ ಎಸಗಿದ್ದಾರೆ. ಈ ಪ್ರಕರಣವನ್ನ ಬೆನ್ನತ್ತಿದ್ದ ಪೊಲೀಸರು ಈಗ ಮಕ್ಕಳಿಬ್ಬರ ಜೊತೆ ಕೊಲೆಗೆ ಸಹಕರಿಸಿದ ಶಾಮಣ್ಣ ಮತ್ತು ಸೋಮಶೇಖರ್ ಎಂಬುವರನ್ನ ಬಂಧಿಸಿದ್ದಾರೆ. ಅಪ್ಪ ಮತ್ತೊಂದು ಮದುವೆಯಾದ್ರೆ ಆಸ್ತಿ ಭಾಗವಾಗುತ್ತೆ ಎಂದು ಕೊಲೆ ಮಾಡಿದ್ದಾಗಿ ಆರೋಪಿಗಳು ಹೇಳಿದ್ದಾರೆ. ಇನ್ನು ಹಾಸನದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜು ಆವರಣ ಇವತ್ತು ರಣಾಂಗಣವಾಗಿತ್ತು. ಸರಿಯಾಗಿ ಉಪನ್ಯಾಸಕಿ ವರಲಕ್ಷ್ಮಿ ಪಾಠ ಮಾಡ್ತಿಲ್ಲ, ಗುಂಪುಗಾರಿಕೆ ಮಾಡ್ತಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿನಿಯರು ಬೀದಿಗಿಳಿದು ಭಾರೀ ಪ್ರತಿಭಟನೆ ನಡೆಸಿದರು. ಸರಿಯಾಗಿ ಪಾಠ ಮಾಡದ ಉಪನ್ಯಾಸಕಿ ವಿರುದ್ಧ ವಿದ್ಯಾರ್ಥಿನಿಯರು ರೊಚ್ಚಿಗೆದ್ದ ಪರಿ ಇದು. ಹಾಸನದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಉಪನ್ಯಾಸಕಿ ವರಲಕ್ಷ್ಮಿ ಸರಿಯಾಗಿ ಪಾಠ ಪ್ರವಚನ ಮಾಡ್ತಿಲ್ಲ ಅಂತ ಆರೋಪಿಸಿ ಇವತ್ತು ವಿದ್ಯಾರ್ಥಿನಿಯರೇ ಬೀದಿಗಿಳಿದು ರಂಪಾಟ ಮಾಡಿದ್ರು. ಉಪನ್ಯಾಸಕಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿನಿಯರು ವರ್ಗಾವಣೆಗೆ ಆಗ್ರಹಿಸಿದರು. ವರಲಕ್ಷ್ಮಿ ಮ್ಯಾಮ್ ಅಂತ ಇದ್ರೆ ಸ್ಪೆಸಿಫಿಕ್ ಅವರೊಬ್ಬರ ಮೇಲೆ ಮಾತ್ರ ನಮ್ಮ ಆರೋಪ ಇರೋದು. ಬೇರೆ ನಮ್ಮ ಕಾಲೇಜಿನ ಯಾವುದೇ ಲೆಕ್ಚರರ್ಸ್ ಮೇಲಾಗ್ಲಿ, ಬೇರೆ ಯಾವುದೇ HODs ಮೇಲಾಗ್ಲಿ ನಮ್ದು ಏನೂ ಕಂಪ್ಲೇಂಟ್ಸ್ ಇಲ್ಲ. ಆ ಟೀಚರ್ ಸ್ಟೂಡೆಂಟ್ಸ್ ಮಧ್ಯೆ ಸಿಕ್ಕಾಪಟ್ಟೆ ಗ್ರೂಪ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಾಂಶುಪಾಲರು ಉಪನ್ಯಾಸಕಿ ಮೇಲಿನ ದೂರಿನ ವಿರುದ್ಧ ಪರಿಶೀಲನೆ ನಡೆಸಲಾಗಿದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ ಅಂತ ಹಾರಿಕೆ ಉತ್ತರ ನೀಡಿದ್ರು. ವಿದ್ಯಾರ್ಥಿಗಳ ಹಿತದೃಷ್ಟಿ, ಸಂಸ್ಥೆ ಹಿತದೃಷ್ಟಿ ಮುಖ್ಯನೇ ಹೊರತು ನಮ್ಗೆ ಯಾವುದೋ ಒಬ್ಬರ ವ್ಯಕ್ತಿ ಬಗ್ಗೆ ನಾವು ತಗೊಂಡಿದ್ದು ಮಾತಾಡಬೇಕು ಅಂತ ಅನ್ಸೋದಿಲ್ಲ. ಇವರು ಒಂದು ತಿಂಗಳಿಂದ ಪಾಠ ಮಾಡ್ತಾ ಇಲ್ಲ, ನಾವು ಎಷ್ಟೇ ಹೇಳಿದ್ರು ಕೂಡ ಪಾಠ ಮಾಡ್ತಾ ಇಲ್ಲ. ಮುಂದಿನ ಕ್ರಮ ನಾವು ನಿರ್ದೇಶನಾಲಯ ಮತ್ತು ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಇವತ್ತು ಹಾಸನ ಪಾಲಿಟೆಕ್ನಿಕ್ ಕಾಲೇಜು ಆವರಣ ರಣರಂಗವಾಗಿತ್ತು. ವಿದ್ಯಾರ್ಥಿನಿಯರಂತೂ ಉಪನ್ಯಾಸಕಿ ವಿರುದ್ಧ ಮನಸ್ಸಿಗೆ ಬಂದಂತೆ ವಾಗ್ದಾಳಿ ನಡೆಸಿದ್ರು. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಗಮನಹರಿಸಿ ವಿದ್ಯಾರ್ಥಿನಿಯರಿಗೆ ನ್ಯಾಯ ಒದಗಿಸಬೇಕಿದೆ. ಕ್ಯಾಮರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ಸುದ್ದಿವಾಹಿನಿ, ಹಾಸನ. ಇನ್ನು ಯುವತಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡು ಸಿನಿಮಾ ಪಾರ್ಕ್ ಅಂತ ಸುತ್ತಾಡಿದ ಸರ್ವೇಯರ್ ಒಬ್ಬ ಈಗ ಮದುವೆಗೆ ನಿರಾಕರಿಸಿದ್ದಾನೆ. ಮದುವೆಗೆ ನಿರಾಕರಿಸಿದ ಈ ಸರ್ವೇಯರ್ ವಿರುದ್ಧ ಹುಡುಗಿ ಮನೆಯವರು ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹೂಮಾಲೆಯನ್ನ ಯುವತಿಯ ಕೊರಳಿಗೆ ಹಾಕುತ್ತಾ ಭರ್ಜರಿ ಪೋಸು ಕೊಡುತ್ತಿರುವವನ ಹೆಸರು ರವಿ ವಾಜಪೇಯಿ ಅಂತ. ಬೆಂಗಳೂರು ಸಮೀಪದ ನೆಲಮಂಗಲದ ಇಂದಿರಾನಗರದ ನಿವಾಸಿಯಾದ ಈತ ಕಂದಾಯ ಇಲಾಖೆಯಲ್ಲಿ ಸರ್ವೇಯರ್ ಆಗಿದ್ದಾನೆ. ಈತನಿಗೆ ದಾವಣಗೆರೆಯ ವಿನೋಬಾ ನಗರದ ಆನಂದರಾವ್ ಎಂಬುವರ ಮಗಳ ಜೊತೆ ಆಗಸ್ಟ್ 21ರಂದು ಶ್ರೀಶೈಲ ಮಠದಲ್ಲಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ನಡೆದಿದೆ. ವರದಕ್ಷಿಣೆ ರೂಪದಲ್ಲಿ ರವಿಗೆ 5 ಲಕ್ಷ ನಗದು, 100 ಗ್ರಾಂ ಚಿನ್ನ ಹಾಗೂ ಅದ್ದೂರಿಯಾಗಿ ಮದುವೆ ಮಾಡಿಕೊಡೋದಾಗಿ ಯುವತಿ ಪೋಷಕರು ಒಪ್ಪಿಕೊಳ್ತಾರೆ. ನಿಶ್ಚಿತಾರ್ಥದ ನಂತರ ಯುವತಿಯ ಜೊತೆ ಸಿನಿಮಾ, ಪಾರ್ಕು ಅಂತೆಲ್ಲ ಓಡಾಡಿದ ರವಿ ವಾಜಪೇಯಿ ಮತ್ತೆ 10 ಲಕ್ಷ ವರದಕ್ಷಿಣೆಗೆ ಬೇಡಿಕೆ ಇಟ್ಟು ಮದುವೆ ನಿರಾಕರಿಸಿದ್ದಾನೆ. 5 ಲಕ್ಷ ಕೊಡಿದ್ವಿ ಸರ್, 5 ಲಕ್ಷ ಕೊಡಬೇಕು, 3 ತೊಲ ಬಂಗಾರ, ಗ್ರ್ಯಾಂಡ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ದು ಸರ್. ಮತ್ತೆ ನಮ್ಮ ಯೋಗ್ಯತೆ ತಕ್ಕ ಮಾಡ್ತೀವಿ ಅಂದ್ರೆ ಆಗಲ್ಲ ಅಂದ್ರು ಸರ್. ಸುಮಾರು ಒಂದು 12 ಲಕ್ಷ ಮಾಡಿದ್ದೀರಾ, ಸುಮಾರು ಒಂದು 3 ಲಕ್ಷ ಖರ್ಚು ಮಾಡಿದ್ದೀವಿ ಸರ್. ಇಷ್ಟೊಂದು ಬೃಹತ್ ಮೊತ್ತದ ವರದಕ್ಷಿಣೆ ನೀಡಲು ಆಗದ ಯುವತಿ ಮನೆಯವರು ರವಿಯ ಮನವೊಲಿಸಲು ಯತ್ನಿಸಿದ್ರು. ಸಾಧ್ಯವಾಗದೆ ದಾವಣಗೆರೆ ಮಹಿಳಾ ಠಾಣೆಯಲ್ಲಿ ರವಿ ವಾಜಪೇಯಿ ವಿರುದ್ಧ ಮೋಸ, ವಂಚನೆ, ವರದಕ್ಷಿಣೆ ಕಿರುಕುಳದ ಪ್ರಕರಣ ದಾಖಲಿಸಿದ್ದಾರೆ.
ಹೇಳಿದ್ರು ಅಲ್ಲೂ ಸ್ವಲ್ಪ ರೆಸ್ಪಾನ್ಸ್ ಮಾಡ್ದಂಗೆ ಅವ್ರದ್ದೇ ಬರೇ ದಿಮಾಕಿಂದ ಮಾತಾಡ್ತಾನೆ ಬಂದಿದ್ದಾರೆ ಅವರು. ಇವತ್ತಿಗೆ ನಾವು ಕಂಪ್ಲೇಂಟ್ ಒಳ ಹಾಕಿ ನಮಗೆ ನಾಳೆನೇ ಬೇಲ್ ಮಾಡ್ಕೊಂಡು ಹೊರ ಬರ್ತೀವಿ, ನೀವು ಆಗೋದಿಲ್ಲ, ನಿಮಗೆ ಆಗುತ್ತೆ, ನಾವು ಹೆಣ್ಣಿಗೆ ತೊಂದರೆ ಆಗೋದು ನೀವು ಹೆಂಗ್ ಅನುಭವಿಸ್ತೀವಿ ಅಂತ ಮತ್ತೆ ಮದುವೆ ಮಾಡ್ತೀರಾ ಅಂತ ನಮಗೆ ಕೇಳ್ತಾರೆ ಸರ್. ಪೊಲೀಸ್ ಕೇಸ್ನಿಂದ ಗಲಿಬಿಲಿಗೊಂಡಿರುವ ರವಿ ಪೋಷಕರು ದೂರು ವಾಪಸ್ ಪಡೆಯುವಂತೆ ಸಚಿವರು ಶಾಸಕರ ಮೂಲಕ ಒತ್ತಡ ಹೇರತೊಡಗಿದ್ದಾರೆ. ಸರ್ವೇಯರ್ನಿಂದ ಮೋಸಕ್ಕೊಳಗಾದ ಆನಂದರಾವ್ ಕುಟುಂಬ ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದೆ. ರಾಜಪ್ಪ ಸುತ್ತೂರ್, ಸುವರ್ಣ ಸುದ್ದಿವಾಹಿನಿ, ದಾವಣಗೆರೆ. ಹಲವಾರು ವರ್ಷಗಳಿಂದ ಕಂದಾಯ ಪಾವತಿಸದ ಮನೆಗಳ ಜಪ್ತಿಗೆ ದಾವಣಗೆರೆ ಪಾಲಿಕೆ ಮುಂದಾಗಿದೆ. ಕಂದಾಯ ಬಾಕಿ ಉಳಿಸಿಕೊಂಡಿರುವ ಮನೆ ಮಾಲೀಕರಿಗೆ ಇಂದು ಪಾಲಿಕೆ ಬಿಸಿ ಮುಟ್ಟಿಸಿದೆ. ಮಾಲೀಕರ ಮನೆ ಮುಂದೆ ಬ್ಯಾನರ್ ಹಿಡಿದು ತಮಟೆ ಬಾರಿಸಿ ಕಂದಾಯ ಕಟ್ಟಿ ಎಂದು ಮಾನ ಹರಾಜು ಹಾಕಿದೆ. ಅಲ್ಲದೆ ಮನೆಯಲ್ಲಿನ ವಸ್ತುಗಳ ಜಪ್ತಿಗೆ ವಾರಂಟ್ ಕೂಡ ಹೊರಡಿಸಿದೆ. ಈ ವಿನೂತನ ಆಂದೋಲನದ ಮೂಲಕ ಕಂದಾಯ, ಆಸ್ತಿ ತೆರಿಗೆ, ನೀರಿನ ಕರ ವಸೂಲಿಗೆ ಪಾಲಿಕೆ ಮುಂದಾಗಿದೆ. ಒಟ್ಟಾರೆ ದಾವಣಗೆರೆ ಪಾಲಿಕೆಗೆ ಬರೋಬ್ಬರಿ 7,09,00,000 ರೂಪಾಯಿ ಕಂದಾಯ ಬರಬೇಕಿದೆ. ಬಾಕಿ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಜಪ್ತಿ ಮಾಡ್ಕೊಂಥ ಕಾರ್ಯಕ್ರಮ ಆಂದೋಲನ ಇವತ್ತಿನ ದಿವಸ ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆ 100%ನಲ್ಲಿ ಈ 55% ನಮ್ದು ಈಗಾಗಲೇ ವಸೂಲಾತಿ ಆಗಿದೆ. ಮಾರ್ಚ್ ತಿಂಗಳ ಅಷ್ಟೊತ್ತಿಗೆ ನಾವು ಇನ್ನು 90-95% ಮುಟ್ಟಬೇಕಂತ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇವತ್ತು ಸುತ್ತೂರಿನಲ್ಲಿ 162 ಜೋಡಿಗಳು ದಾಂಪತ್ಯಕ್ಕೆ ಕಾಲಿಟ್ಟವು. 10 ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಡೆದ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಸುಮಾರು 10 ಅಂತರ್ಜಾತಿ ಜೋಡಿಗಳು ಹೊಸ ಜೀವನ ಆರಂಭಿಸಿದವು. ಸಿಎಂ ನೇತೃತ್ವದಲ್ಲಿ ನಡೆದ ಈ ಮದುವೆಯಲ್ಲಿ ಸದಾನಂದಗೌಡ ಬಂದು ಹೋದ ಮೇಲೆ ಮಾಜಿ ಸಿಎಂ ಯಡಿಯೂರಪ್ಪ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದರು. ಸುತ್ತೂರಿನ ಶ್ರೀ ಕ್ಷೇತ್ರದಲ್ಲಿ ಇವತ್ತು ಬರೋಬ್ಬರಿ 162 ಜೋಡಿಗಳು ಹಸಿಮಣೆಗೇರಿದವು. ಭವ್ಯ ವೇದಿಕೆ ಅಡಿಯಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ 10 ಸ್ವಾಮೀಜಿಗಳ ದಿವ್ಯ ಆಶೀರ್ವಾದದೊಂದಿಗೆ ಈ ಸಾಮೂಹಿಕ ವಿವಾಹ ಸಮಾರಂಭ ನಡೆಯಿತು. ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಸದಾನಂದಗೌಡ ಭಾಗವಹಿಸಿದ್ರು. ನವವಧೂವರರಿಗೆ ಆಶೀರ್ವಾದ ಮಾಡಿ 100 ಕಾಲ ಬಾಳಿ ಎಂದು ಹರಸಿದರು. ಈ ಒಂದು ಕಪಿಲಾ ನದಿಯ ತೀರದ ಈ ಪವಿತ್ರ ಕ್ಷೇತ್ರವಾದಂತಹ ಸುತ್ತೂರಿನ ಈ ವರ್ಷದ ಈ ಜಾತ್ರಾ ಮಹೋತ್ಸವದ 2ನೇ ದಿನ ನಿಮ್ಮೊಂದಿಗೆಲ್ಲ ಭಾಗವಹಿಸಲಿಕ್ಕೆ ನನಗೆ ಸಿಕ್ಕಿದ್ದು ಒಂದು ದೊಡ್ಡ ಅವಕಾಶ. ನನ್ನಲ್ಲಿ ತುಂಬಾ ಅತೀವ ಸಂತೋಷ ಮೂಡಿಸಿದೆ. ಇದೇ ವೇದಿಕೆಯಲ್ಲಿ ಸುಮಾರು 10 ಅಂತರ್ಜಾತೀಯ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವು. ಎಲ್ಲರನ್ನು ಒಪ್ಕೊಂಡು ನಾವು ಮದುವೆ ಆಗ್ತಾ ಇದ್ದೀವಿ, ಮನೆಯವ್ರಿಗೂ ಹೇಳಿ. ಆಮೇಲೆ ಈ ಮದುವೆ ಅಂತ ನಾವೆಲ್ಲ ಕಷ್ಟದಲ್ಲಿದ್ದೀವಿ, ಇಲ್ಲಿ ಮದುವೆ ಆಗೋದು ಒಳ್ಳೇದು ಅನಿಸಿ ಬಂದಿತ್ತು ಅಷ್ಟೇ. ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಬಡವರು, ಎಲ್ಲದೂ ಅವ್ರು ಕೊಟ್ಟು ನಮಗೆ ಮಾಡ್ತಾ ಇರೋಕ್ಕೋಸ್ಕರ ಖುಷಿ ಪಡ್ತೀವಿ. ಕಳೆದ 13 ವರ್ಷದಿಂದ ಸುತ್ತೂರಿನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈವರೆಗೆ ಸುಮಾರು 1500ಕ್ಕೂ ಹೆಚ್ಚು ಮದುವೆಗಳು ನಡೆದಿವೆ. ಬಡಬಗ್ಗರ ಮದುವೆ ಮಾಡಿಸೋ ಮಠದ ಕಾರ್ಯವನ್ನ ಎಲ್ಲರೂ ಶ್ಲಾಘಿಸಿದ್ರು. ಅಂಗವಿಕಲ ಸಂಘದಿಂದ ನಮ್ಮ ಸಂಘದ ಹ್ಯಾಂಡಿಕ್ಯಾಪ್ ಶಿಲೆ ಅದರಿಂದ ಕೂಡಲಳ್ಳಿ ಹುಡುಗಿತ್ತು ಅಂತ ಹೇಳಿದ್ರು. ಆಗ ನಾವು ಅವಾಗ ಹೋಯ್ತಾ ಇದ್ವು. ಅದರಿಂದ ಪರಿಚಯದಿಂದ ಈ ಹುಡುಗಿ ತುಂಬ ಇಷ್ಟ ಆಯಿತು. ಅದರಿಂದ ನಾವು ಜೋಡಿಯಿಂದ ಇಷ್ಟಪಟ್ಟು ಮದುವೆ ಸರ್. ಹೊಸ ಜೀವನಕ್ಕೆ ಕಾಲಿಟ್ಟ ಜೋಡಿಗಳು 100 ಕಾಲ ಸುಖವಾಗಿ ಬಾಳಲಿ ಅನ್ನೋದು ನಮ್ಮ ಹಾರೈಕೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಇನ್ನು ಹಾವೇರಿಯಲ್ಲಿ ಭರ್ಜರಿ ಕೃಷಿ ಮೇಳ ನಡೀತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಮೇಳಕ್ಕೆ ಹರಿದು ಬರ್ತಿದ್ದಾರೆ. ಮೇಳದಲ್ಲಿ ತರಕಾರಿಗಳಿಂದ ಮೂಡಿದ ಕಲಾಕೃತಿಗಳು ಎಲ್ಲರ ಮನ ಸೆಳೆದಿವೆ. ಬನ್ನಿ ಮೇಳ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಇಂಥದ್ದೊಂದು ಪವಾಡ ನಡೆದಿರೋದು ಮೈಸೂರು ಜಿಲ್ಲೆಯ ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ. ಕೃಷಿ ಅಧಿಕಾರಿ ಅರುಣ್ ಬಾಳಮಟ್ಟಿ ಕೆಲ ರೈತರೊಂದಿಗೆ ಸೇರಿ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾರೆ. 1 ಎಕರೆ ಜಮೀನಿನಲ್ಲಿ ಬರೋಬ್ಬರಿ 94 ತರಹದ ಬೆಳೆಗಳನ್ನು ಬೆಳೆದು ಕೃಷಿ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ್ದಾರೆ.
ಒಂದೆಡೆ ಬಗೆ ಬಗೆಯ ಹೂಗಳು, ಮತ್ತೊಂದೆಡೆ ತರಹೇವಾರಿ ತರಕಾರಿ, ಜೊತೆಗೆ ಕಬ್ಬು, ರಾಗಿ, ಭತ್ತ, ಜೋಳ, ಮತ್ತೊಂದಿಷ್ಟು ತುಂಡು ಭೂಮಿಯಲ್ಲಿ ಘಮಘಮಿಸುವ ಸಾಂಬಾರ ಬೆಳೆಗಳು. ಇಷ್ಟೆಲ್ಲ ಮಾಡಿರೋದು ಸಾವಯವ ಕೃಷಿಯಿಂದ ಅನ್ನೋದು ಮತ್ತೊಂದು ವಿಶೇಷ. 1 ಎಕರೆಯಲ್ಲಿ ಕೃಷಿ ಬ್ರಹ್ಮಾಂಡ ಅಂತ, 1 ಎಕರೆಯಲ್ಲಿ ಒಬ್ಬ ಸಣ್ಣ ರೈತ ಕುಟುಂಬಕ್ಕೆ ಬೇಕಾಗುವಂತ ಎಲ್ಲಾ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವ ಹಾಗೆ ಎಲ್ಲ ಬೆಳೆಗಳನ್ನು ಬೆಳೆದಿದ್ದು. 1 ಎಕರೆ ಕೃಷಿ ಬ್ರಹ್ಮಾಂಡದಲ್ಲಿ ಎಲ್ಲಾನು ದೇಶಿ ತಳಿಗಳನ್ನೇ ಬೆಳೆದಂಥದ್ದು. ಇದರಲ್ಲಿ ಮನೆಗೆ ಬೇಕಾಗುವಂತ ಹಣ್ಣು, ತರಕಾರಿ, ಕಾಳು ಕಡಿ ಪ್ರತಿಯೊಂದನ್ನು ಕೂಡ ರೈತ ಬೆಳ್ಕೊಳ್ಬಹುದು. ಹಾಗೂ ಅದನ್ನು ಬೆಳೆಯುವುದಕ್ಕೆ ಬೇಕಾಗುವಂತ ಬೀಜ, ಗೊಬ್ಬರನು ಕೂಡ ಅದೇ 1 ಎಕರೆನಲ್ಲಿ ಉತ್ಪಾದನೆ ಮಾಡುವಂತದನ್ನ. ಒಟ್ಟು 90 ವಿವಿಧ ಬೆಳೆಗಳಿದೆ. ಇದಿಷ್ಟೇ ಅಲ್ಲದೆ ಸಾಕು ಪ್ರಾಣಿಗಳಿಗೂ ಇದೇ ಜಮೀನಿನಲ್ಲಿ ಸ್ಥಳಾವಕಾಶ ನೀಡಲಾಗಿದೆ. ಈ ವಿಶಿಷ್ಟ ಸಾಧನೆಯನ್ನ ಜನವರಿ 19ರಿಂದ 24ರವರೆಗೆ ಸುತ್ತೂರಿನಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ಪ್ರದರ್ಶಿಸಲು ಎಲ್ಲ ಸಿದ್ಧತೆ ನಡೆದಿದೆ. ಈ ಒಂದು ಕೃಷಿ ಮೇಳ ನಾವು ಪ್ರತಿ ವರ್ಷ ಜಾತ್ರಾ ಮುನ್ನಡೆಯಾಗಿ 3 ತಿಂಗಳ ಮುಂಚೆನೆ ಶುರು ಮಾಡ್ತೀವಿ ನಾವು. ಯಾಕಂದ್ರೆ ಬೆಳೆಗಳು ಕೃಷಿ ಮೇಳದ ಸಮಯದಲ್ಲಿ ಎಲ್ಲ ಫಲ ಬಿಟ್ಟಿರಬೇಕು. ಆಗ ಮಾತ್ರ ರೈತನಿಗೆ ಅದು ಯಾವ ರೀತಿ ಇರುತ್ತೆ, ಬೆಳೆ ಯಾವ ರೀತಿ ಅದನ್ನ ಬೆಳೆಸಬೇಕು ಅನ್ನೋ ವಿಷಯಗಳನ್ನ ಗೊತ್ತಾಗೋದಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಕೃಷಿ ಕೆಲಸದಿಂದ ದೂರವಾಗುತ್ತಿರುವ ರೈತರಿಗೆ ಇಂತಹ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸೋ ಕೆಲಸವನ್ನ ಇಲ್ಲಿನ ಕೃಷಿ ಅಧಿಕಾರಿಗಳು ಮಾಡುತ್ತಿದ್ದಾರೆ. ತುಂಡು ಭೂಮಿಯಲ್ಲಿ ಏನೆಲ್ಲ ಬೆಳೆಯಬಹುದು, ಕೃಷಿಯಲ್ಲಿ ಹೇಗೆ ಲಾಭ ಕಂಡುಕೊಳ್ಳಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ರವಿ ಪಾಂಡವಪುರ, ಸುವರ್ಣ ಸುದ್ದಿವಾಹಿನಿ, ಮೈಸೂರು.